ಬೀದರ್ನಲ್ಲೂ ಕೂಡ ಸುರಿದಿರುವಂತಹ ಬಿರುಗಾಳಿ ಸಹಿತ ಧಾರಾಕಾರ ಮಳೆಗೆ ಹಲವು ಕಡೆ ಅವಾಂತರವೇ ಸೃಷ್ಟಿಯಾಗಿದೆ. ಮನೆಯ ಮೇಲ್ಛಾವಣಿ ಕುಸಿದು ಇಬ್ಬರು ಮಕ್ಕಳು ಸೇರಿ 5 ಗಾಯಗಳಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಬೀದರ್ ತಾಲೂಕಿನ ಕಮಠಾಣ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಯುವರಾಜ್, ಮಂಗಲಬಾಯಿ, ಅರುಣ್, ಅಜಯ್ ಸೇರಿ 5 ಗಾಯಗಳಾಗಿದೆ. ಯುವರಾಜ್ ಅನ್ನೋರಿಗೆ ಸೇರಿರುವಂತಹ ಮನೆ ಮೇಲ್ಛಾವಣಿ ಕುಸಿದಿದೆ. ಮನೆಯ ಮೇಲ್ಛಾವಣಿ ಕುಸಿದಿರೋದ್ರಿಂದ ಮನೆಯಲ್ಲಿದ್ದಂತ 5 ಗಾಯಗಳಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ತಲೆ, ಕಾಲು, ಕೈಗೆ ಗಾಯಗಳಾಗಿದೆ. ಸದ್ಯಕ್ಕೆ ಇವರಿಗೆಲ್ಲರಿಗೂ ಕೂಡ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೊಂಡಿದ್ದು ಈ ಮನೆಯ ಮೇಲ್ಛಾವಣಿ ಬಂದಿರುವಂತಹ ಮಳೆಯಿಂದ ಕುಸಿದು ಬಿದ್ದಿದೆ. ಹಾಗಾಗಿ ಈ ಮೇಲ್ಛಾವಣಿ ಕುಸಿದಿರುವಂತಹ ಪರಿಣಾಮ 5 ಜನರಿಗೆ ಈಗ ಗಂಭೀರವಾಗಿ ಗಾಯಗಳಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ವಿಜಯನಗರ ಒಂದು ಕಡೆ ಮಳೆ, ಮತ್ತೊಂದು ಕಡೆ ಬೀದರ್ನಲ್ಲೂ ಕೂಡ ಈಗಾಗಲೇ ಕಳೆದ 3-4 ದಿನಗಳಿಂದ ಬೀದರ್ನಲ್ಲಿ ಭಾರೀ ಮಳೆಯಿಂದ ಅವಾಂತರಗಳಾಗ್ತಾ ಇದೆ. ದಿನನಿತ್ಯ ಇಲ್ಲಿ ಆಗ್ತಾ ಇರುವಂತಹ ಮಳೆ ಕಳೆದ 3-4 ದಿನಗಳಿಂದ ಬೀದರ್ ತಾಲೂಕಿನಲ್ಲಿ ಈಗಾಗಲೇ ರೆಡ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿತ್ತು ಹವಾಮಾನ ಇಲಾಖೆಯಿಂದ ಬೀದರ್ ಜಿಲ್ಲೆಯಲ್ಲಿ. ಈಗ ಬೀದರ್ ತಾಲೂಕಿನ ಕಮಠಾಣ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಹೀಗೆ ಮೇಲ್ಛಾವಣಿ ಕುಸಿದು ಬಿದ್ದು 5 ಗಾಯಗಳಾಗಿದೆ, ಗಂಭೀರವಾಗಿ ಗಾಯಗಳಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯುವರಾಜ್ ಅನ್ನೋರಿಗೆ ಸೇರಿರುವಂತಹ ಮನೆಯ ಮೇಲ್ಛಾವಣಿ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಕಾರಣ ಇಲ್ಲಿ ಆಗಿರುವಂತಹ ಮಳೆ. ಗೋಡಿ ತುಂಬ ಗಿಡಗಳು